ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಅಮೃತಪುರಕ್ಕೆ. ಅಮೃತಪುರ ಎಲ್ಲಿರೋದು ಅಂದರೆ ತರೀಕೆರೆ ತಾಲೂಕಿನಲ್ಲಿ. ಅಮೃತಪುರಕ್ಕೆ ಯಾಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಅಮೃತೇಶ್ವರನ ದೇವಾಲಯವಿದೆ, ಅದನ್ನು ನೋಡೋದಕ್ಕೆ ಬಂದಿದ್ದೀವಿ. ಅಮೃತೇಶ್ವರ ದೇವಾಲಯ 830 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದೆ. ಈ ದೇವಾಲಯ ವಿಶೇಷತೆ ಏನಂದರೆ ಹೊಯ್ಸಳರ ವಾಸ್ತುಶಿಲ್ಪ, ಕಲ್ಲಿನಲ್ಲಿ ಕೆತ್ತಿರುವ 100 ಶಿಲ್ಪಕಲೆಗಳು ನೀವು ನೋಡಬಹುದು. ಹಾಗೆ ಇಲ್ಲಿ ಶಿವನ ಆರಾಧನೆಯ ಜೊತೆಗೆ ಶಾರದಾದೇವಿ ಆರಾಧನೆ ಕೂಡ ನಡೆಯುತ್ತದೆ. ಈ ದೇವಸ್ಥಾನದ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ. ಇವೆಲ್ಲ ಕೂಡ ರಾಮಾಯಣ ಸ್ಕಲ್ಪ್ಚರ್ಸ್ಗಳು ಕ್ಲಾಕ್ ವೈಸ್ ಆಗಿ ಇರುವಂಥದ್ದು ರಾಮಾಯಣ ಇಲ್ಲಿ ನಿಮಗೆ ವಾನರ ಸೇನೆಲ್ಲ ನೋಡ್ಬೋದು, ರಾಮನ್ ನೋಡ್ಬೋದು, ರಾಮ ಬಿಲ್ ಇಟ್ಕೊಂಡಿರೋ ನೋಡ್ಬೋದು. ಸೊ ಅದು ಅಲ್ಲಿ ಆಮೇಲೆ ಇಲ್ಲಿ ನೀವು ಬಂದಾಗ ನಿಮಗೆ ರಾವಣದ 10 ತಲೆ ಮುಖಗಳು ಕಾಣುತ್ತೆ ಯುದ್ಧ ನಡೀತಿರೋಂಥ ಟೈಮ್ಗಳಲ್ಲಿ. ಸೊ ಆ ಒಂದು ಸ್ಕಲ್ಪ್ಚರ್ನ ನೋಡ್ಬೋದು. ಅಲ್ಲಿ ನಿಮಗೆ ಹನುಮಂತ ಒಂದು ನೋಡ್ಬೋದು. ಇದು ವಾನರ ಸೇನೆ. ನಿಮಗೆ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ ನಿಮಗೆ ವಾನರ ಸೇನೆ ಸೇತುವೆ ಕಟ್ತಿರುವಂಥದ್ದು. ಸೊ ಅದು ನಿಮಗೆ ಗೊತ್ತಾಗುತ್ತೆ. ಅಲ್ಲಿಂದ ನಿಮಗೆ ರಾಮನಿಗೂ ಮತ್ತು ರಾವಣನಿಗೂ ಯುದ್ಧ ನಡೀತಿರೋದು ಅದು ಕಂಟಿನ್ಯೂಷನ್ ನಿಮಗೆ. ಅದಾದಮೇಲೆ ಇದು ಒಂದು ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂಥ ಒಂದು ಶಿಲ್ಪಕಲೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಇದೇನಿದೆ ಅಂತಂದರೆ ಹತ್ರವಾಗಿ 1000 ವರ್ಷಗಳ ಕಾಲದ ಹಳೆಯ ಲಿಪಿ ಇದೆ. ನಿಮಗೆ ಕನ್ನಡ ಅಕ್ಷರ ಸಿಮಿಲಾರಿಟಿ ಇದೆ ಈ ಒಂದು ಲಿಪಿನಲ್ಲಿ. ಸೊ ಇದೊಂದು ಶಿಲಾಶಾಸನ ಅಂತ ಕರೀತೀವಿ. ಸೊ ಅದು ಇರುವಂಥದ್ದು. ಸೊ ಇದೆಲ್ಲನೂ ಕೂಡ ನಮಗೆ ಹೊಯ್ಸಳ ಕಾಲದಲ್ಲಿ ಕಟ್ಟಿರುವಂತಹ ಒಂದು ದೇವಸ್ಥಾನ. ಹಾಗಾಗಿ ಅಲ್ಲಿರುವಂಥ ಶಿಲ್ಪಕಲೆ ನಮಗೆ ಎಕ್ಸಾಂಪಲ್ ಆಗುತ್ತೆ. ಹೊಯ್ಸಳ ಕಾಲದ ನಂತರ ಕೃಷ್ಣದೇವರಾಯ ಅಂದರೆ ವಿಜಯನಗರ ಎಂಪೈರ್ ಏನು ಬಂತು, ಆ ಎಂಪೈರಿಂದ ಬಂದಂಥ ಮುಂದಿನ ದೇವಾಲಯಗಳು ಎಲ್ಲನೂ ಕೂಡ ನಿಮಗೆ ದೇವಸ್ಥಾನದ ಮುಂದೆ ಒಂದು ಗರುಡಗಂಬ ಇರುತ್ತೆ ಆಯಿತಾ. ಆ ಗರುಡಗಂಬನ ನೋಡ್ಬೋದು ನೀವು. ಬಟ್ ಈ ದೇವಸ್ಥಾನದ ಮುಂದೆ ಯಾವುದೇ ಥರ ಗರುಡಗಂಬ ಆಗಲಿ ಅಥವಾ ನಂದಿ ವಿಗ್ರಹ ಆಗಲಿ ಯಾವುದು ಕೂಡ ಕಾಣಿಸಲ್ಲ ನಿಮಗೆ. ಯಾಕೆಂದರೆ ಅಲ್ಲಿ ಆ ಥರದೊಂದು ರೂಲ್ಸ್ ಇರಲಿಲ್ಲ. ಇಲ್ಲಿ ನೋಡಿದಾಗ ನಿಮಗೆ ಒಂದು ಡೈಮಂಡ್ ಶೈನ್ ಅಂತ ಕಾಣಿಸುತ್ತೆ. ಅಂದರೆ ಭೂತಗಳು ಇರುವಂತಹ ಒಂದು ಗೋಪುರ. ಇದು ನೋಡಿ ಕಾಣಿಸ್ತಿದೆಯಲ್ಲ ನಿಮಗೆ ದೊಡ್ಡದಾಗಿರೋವಂಥದ್ದು, ಇದು ಬೂತ್ಗಳು ಇರುವಂತಹ ಒಂದು ಶ್ರೈನ್ ಅಂತ ಕರಿತೀವಿ, ಅಥವಾ ಡಿಮನ್ ಶ್ರೈನ್ ಅಂತ ಕರಿತೀವಿ. ಕೃತಿಕಂಬ ಅಂತ ಅಂದರೆ ಟವರ್ ಇದೊಂದು. ಸೊ ಇದು ಅಮೃತೇಶ್ವರ ದೇವಸ್ಥಾನ. ಸೊ ಅದು ನೋಡಿದ್ರೆ ನಿಮಗೆ ಅದು ಶಾರದಾ ದೇವಿ ಒಂದು ದೇವಸ್ಥಾನ. ಯಾಕಿಲ್ಲಿ ಪಾರ್ವತಿ ಇಲ್ಲ ಅಂತಂದರೆ ಶಕ್ತಿ, ಪಾರ್ವತಿ ಅಥವಾ ಲಕ್ಷ್ಮಿ ಕಾನ್ಸೆಪ್ಟ್ಸ್ಗಳು ಆಗಿನ ಕಾಲಘಟ್ಟದಲ್ಲಿ ಇರಲಿಲ್ಲ. ಆಗಿನ ಕಾಲದಲ್ಲಿ ಯಾವಾಗಲೂ ಇದ್ದಿದ್ದು ಯಾವುದು ಅಂತಂದರೆ ಶಿವನ ಒಂದೇ ಪೂಜೆ ಮಾಡ್ತಿದ್ರು. ಅದು ಬಿಟ್ಟರೆ ಬ್ರಹ್ಮ ಅಂತ ಒಂದು ದೇವರು ನೋಡ್ಬೋದು. ಅಲ್ಲಿ ನಿಮಗೆ ಶಾರದಾ ದೇವಿ, ಸರಸ್ವತಿ ಅನ್ನೋದನ್ನ ಕಾಣ್ಬೋದು. ಸೊ ಇಲ್ಲಿ ಈ ಕಡೆ ಅಂದರೆ ಸೌತ್ ಕಡೆ ಬಂದಾಗ ನಾವು ಇಲ್ಲಿ ಕೃಷ್ಣಂದು ಲೈಫ್ ಸೈಕಲ್ ಆಫ್ ಕೃಷ್ಣ ಹುಟ್ಟಿದ್ನ ಆ್ಯಂಟಿ ಕ್ಲಾಕ್ ವೈಸಲ್ಲಿ ನೋಡ್ಬೋದು. ಆ್ಯಂಟಿ ಕ್ಲಾಕ್ ವೈಸ್ ಅಂತಂದರೆ ಹಿಂದೆಯಿಂದ ಬರುವಂಥದ್ದು, ಅವನು ಹಿಂದೆಯಿಂದ ಹಿಂಗೆ ಉಟ್ಕೊಂಡ್ಬಂದಿದ್ದಾನೆ ಅನ್ನೋದು ನೋಡ್ಬೋದು. ಸೊ ಅಲ್ಲಿ ರಾಕ್ಷಸಿ ಎತ್ಕೊಂಡು ಹೋಗಿರೋ ಮಗುನ ಆಟಾಡ್ತಿರೋ ಒಂದು ಕಾಡು ರಾಕ್ಷಸನ ಜೊತೆ ಆಟಾಡ್ತಿರೋದು ಅದನ್ನು ನೋಡ್ಬೋದು. ಇಲ್ಲಿ ನೀವು ನೋಡಿದ್ರೆ ನಿಮಗೆ ಕೃಷ್ಣನ ತೊಟ್ಲಲ್ಲಿ ಹಾಕಿರೋದನ್ನೆಲ್ಲ ನೋಡ್ಬೋದು ನೀವು. ಸೊ ಆ ರೀತಿ ಇದು ಹೊಯ್ಸಳರ ಕಾಲದ ಸಾಮ್ರಾಜ್ಯದ ಇತಿಹಾಸ ಅಷ್ಟೇ. ನೋಡಿದ್ರಲ್ಲ ಅಮೃತೇಶ್ವರನ ದೇವಾಲಯದ ಮೇಲೆ ಎಷ್ಟೊಂದು ಹಳೆಯ ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡಲಾಗಿದೆ ಅಂತ ಅಂದು. ನೀವು ಬನ್ನಿ, ವಿಸಿಟ್ ಮಾಡಿ ಅಮೃತಪುರಕ್ಕೆ. ಶಾರದಾದೇವಿ ಮತ್ತು ಶಿವನ ದರ್ಶನವನ್ನು ಮಾಡಿ, ನಿಮಗೂ ಖುಷಿಯಾಗತ್ತೆ. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಓಕೆ, ಬಾಯ್.